ಆತ್ಮ ಅವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಒಂದಾನೊಂದು ಕಾಲದಲ್ಲಿ ಆನೆಗೂ ಮತ್ತು ಸೊಳ್ಳೆಗಳಿಗೂ ಕೂಡ ವಾಗ್ವಾದ ನಡೀತಂತೆ. ಅದು ಅಂತಿಂತ ವಾಗ್ವಾದ ಅಲ್ಲ. ಯಾವ ರೀತಿ ಅಂತಂದ್ರೆ, ಸೊಳ್ಳೆಗಳು ಆನೆನ ಅಂಗಿಸ್ಲಿಕ್ಕೆ ಶುರು ಮಾಡಿದ್ವು. ನೋಡು, ನೀನು ಬೃಹತ್ ಗಾತ್ರದ ಪ್ರಾಣಿ, ನೀನು ಎಲ್ಲೇ ಹೋಗ್ಬೇಕು ಅಂತಂದ್ರೆ ವೇಗ ಅಂತೂ ನಿನಗಿಲ್ಲ. ಎಲ್ಲೇ ಹೋದ್ರೂ ಕೂಡ ಜನ ನಿನ್ನ ಸುಲಭವಾಗಿ ಗುರುತಿಸ್ಬಿಡ್ತಾರೆ. ನಾನು ಇಷ್ಟು ಗಾತ್ರದಿರೋ ಅಂತ ಕೀಟ. ನಾನು ಎಲ್ಲಿ ಬೇಕಾದ್ರೂ ಜೋರಾಗಿ ವೇಗವಾಗಿ ಹೋಗಿ ನನ್ನ ಕಾರ್ಯ ಸಾಧನೆ ಮಾಡ್ಕೊಂಡು ಬರ್ತೀನಿ. ಹಾಗಾಗಿ ನಾನೇ ಶ್ರೇಷ್ಠ ಅಂತ ಹೇಳಿ ಇಬ್ರು ವಾಗ್ವಾದ ಕೇಳಿದ್ರಂತೆ. ಇಲ್ಲಿ ಆ ಸೊಳ್ಳೆ ಏನೇ ಹೇಳಿದ್ರು ಕೂಡ ಆ ಆನೆ ಮುಗುಳ್ನಕ್ಕಿ ಅದೇ ಗಾಂಭೀರ್ಯದಿಂದ ಇತ್ತಂತೆ. ಹಿಂಗೆ ಇರ್ಬೇಕಾದ್ರೆ ಆ ಊರಿನ ಒಂದು ಯಜಮಾನನ ಮನೆಯಲ್ಲಿ ದೊಡ್ಡ ಸಮಾರಾಧನೆ ಇದೆ ಅಂತ ಆ ಸೊಳ್ಳೆಗಳಿಗೆ ಸುದ್ದಿ ತಲುಪ್ತಂತೆ. ಆ ಸೊಳ್ಳೆಗಳು ಎಲ್ಲವೂ ಗುಂಪಾಗಿ ಓ ಅಂತ ಹೇಳಿ ಖುಷಿಯಿಂದ ಆ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋಣ ಅಂತ ಹೋದ್ವಂತೆ. ಆ ಕಾರ್ಯಕ್ರಮ ಆಯೋಜನೆ ಮಾಡಿದಂತಹ ಬುದ್ಧಿವಂತ ಏನಿದ್ದಾನೆ, ಆ ಒಂದು ಪ್ರಾಯೋಜಕ, ಅವನಿಗೆ ಮೊದಲೇ ಗೊತ್ತಿತ್ತಂತೆ ಆ ಒಂದು ಅಡಿಗೆ ತಯಾರು ಮಾಡುವಂತ ಅಡಿಗೆ ಗೃಹ ಸುತ್ತ ಯಾವುದೋ ಸೊಪ್ಪಿನ ಹೊಗೆ ಹಾಕಿತ್ತಂತೆ. ಆ ಹೊಗೆಯಿಂದಾಗಿ ಈ ಸೊಳ್ಳೆಗಳೇನಿದೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕಾಗ್ಲಿಲ್ಲ. ಹಾಗೆ ಹೋಗ್ಲಿ, ಇಲ್ಲಿ ಕೂತ್ಕೊಳ್ಳೋಣ ಅಂತ ಈ ಕಡೆ ಬಂದ್ರೆ ಜೋರಾಗಿ ಸುತ್ತಿದಂತ ಗಾಳಿ ಗಿರಣಿಗಳು ಅಂತಂದ್ರೆ ಫ್ಯಾನ್ಗಳ ರಭಸದಿಂದಾಗಿ ಆ ಕಾರ್ಯಕ್ರಮಕ್ಕೆ ಎಲ್ಲೂ ಆ ಸೊಳ್ಳೆಗಳು ಪಾಲ್ಗೊಳ್ಳಕ್ಕಾಗದೇ ಇಲ್ಲವಂತೆ. ಹೀಗೆ ಸೊಳ್ಳೆಗಳು ಕಾರ್ಯಕ್ರಮಕ್ಕೆ ಭಾಗವಹಿಸ್ಲಿಕ್ಕಾಗಲಿಲ್ಲ. ದೂರ ಬಂದು ಎಲ್ಲ ಪೆಚ್ಚಗಾದ್ವು. ಇತ್ತ ನೋಡಿದ್ರೆ ಆ ಊರಿನ ಯಜಮಾನ ಈ ಯಾವ ಆನೆಗೆ ಅದು ಚಾಲೆಂಜ್ ಮಾಡಿತ್ತಲ್ಲ, ಆ ಆನೆಗೆ ಅದ್ಭುತವಾದಂತಹ ಕಸೂತಿ ಕಲಾಕೃತಿಯ ಬಟ್ಟೆಗಳನ್ನೆಲ್ಲ ಅದಕ್ಕೆ ಹಾಕಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದ್ರಂತೆ. ಆ ಆನೆ ಆ ಊರಿನ ಯಜಮಾನನಿಗೆ ಆ ಒಂದು ಹೂವು ಹಾರ ಹಾಕ್ತಿದ್ದ ಹಾಗೆ ಆ ಮಕ್ಕಳಲ್ಲಿ ಅಲ್ಲಿ ನೆರೆದಿದ್ದವ್ರಿಗೆ ಎಲ್ಲರೂ ಜೋರು ಚಪ್ಪಾಳೆ ತಟ್ಟದಂತೆ. ಎಲ್ಲರಿಗೂ ಖುಷಿ ಆಯ್ತಂತೆ. ಮಕ್ಕಳೆಲ್ಲ ಹೋ ಅಂತ ಉದ್ಗಾರ ಮಾಡಿದ್ರಂತೆ. ಆ ಆನೆಗೆ ತಿನ್ನಕ್ಕಾಗುವಷ್ಟು, ಆ ಆನೆಗೆ ಎಷ್ಟೆಲ್ಲ ಸೇವಿಸುತ್ತೆ ಅಷ್ಟೆಲ್ಲ ಭೂರಿ ಭೋಜನವನ್ನ ಒಂದು ಕಾರ್ಯಕ್ರಮದ ಪಕ್ಕದಲ್ಲಿ ಕರ್ಕೊಂಡೋಗಿ ಕೊಟ್ರಂತೆ. ಆ ಆನೆ ಅದೆಲ್ಲ ತಿಂದಾದ ನಂತರ ಆ ದೂರದಲ್ಲಿದ್ದಂತಹ ಮರದ ಒಂದು ನೆರಳಿನಲ್ಲಿ ನಿಂತು ಗಾಂಭೀರ್ಯದಿಂದ ಆ ಒಂದು ಕಾರ್ಯಕ್ರಮವನ್ನ ನೋಡ್ತಾ ಸವಿತಂತೆ. ಇತ್ತ ಈ ಕಡೆ ಆ ಏನು ಕೀಟ ಇತ್ತು ಅಂತಂದ್ರೆ, ಏನು ನಮಗೆ ಸೊಳ್ಳೆ ಇತ್ತು, ಅವೆಲ್ಲ ಪೆಚ್ಚು ಮುಖ ಮಾಡಿಕೊಂಡು ಸೋಲನ್ನು ಒಪ್ಕೊಂಡ್ವಂತೆ. ನೋಡು, ಅದು ಪರೋಪಕಾರಿ ಜೀವಿ ಆನೆ. ಏನೇ ಬೃಹತ್ ಗಾತ್ರ ಇದ್ರು ಕೂಡ ಆನೆ ಓದೋದಲ್ಲೆಲ್ಲ ಜನ ಸನ್ಮಾನ ಮಾಡ್ತಾರೆ. ಅದು ಎಲ್ಲ ಜನರ ವಿಶ್ವಾಸ ಗಳಿಸಿದೆ. ನಾವ್ ಎಲ್ಲೋದ್ರೂ ಕೂಡ ಜನ ಒಡೆದು ನಮ್ಮನ್ನು ಕಳಿಸ್ತಾರೆ. ಹಾಗಾಗಿ ನಾವು ಒಂದು ರೀತಿ ಶುದ್ಧ ಜೀವಿಗಳು, ನಾವು ನಿಷ್ಪ್ರಯೋಜಕ ಜೀವಿಗಳು, ನಮ್ಮದೇನು ಇಲ್ಲ ಅಂತ ಆ್ಯಪ್ ಮರೆ ಹಾಕೊಂಡು ಮುದ್ರಕೊಂಡು ಸುಮ್ಮನಾದ್ರಂತೆ. ಹೇಗಿದೆ ಈ ಒಂದು ಪುಟ್ಟ ಕಥಾನಕ?